ಯಾವಾಗ ನೀವ್ ಬರ್ತೀರಲ್ವಾ ಇವರ ಮುಖ ಹಿಂಗಾಗುತ್ತೆ. ಓಕೆ, ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಕಾವ್ಯ ಶೈವ ಅವರು ಆಯ್ಕೆಯಾಗಿದ್ದಾರೆ. ಕಾವ್ಯ ಅವರು ತುಂಬ ದಿನಗಳಿಂದ ತಾವು ಕ್ಯಾಪ್ಟನ್ ಆಗಬೇಕು ಅಂತ ಅಂದ್ಕೊಂಡಿದ್ರು. ಕೊನೆಗೂ ಅವರ ಕನಸು ನನಸಾಗಿರೋದು, ಕಾವ್ಯ ಅವರು ಕ್ಯಾಪ್ಟನ್ ಆಗಿರೋದು ಬಹಳ ಸಂತೋಷದ ವಿಷಯ. ಇನ್ನು ಇವತ್ತು ಶನಿವಾರ, ಅಂದರೆ ಕಿಚ್ಚನ ಪಂಚಾಯಿತಿ ನಡೆಯುವಂಥ ಎಪಿಸೋಡ್ ಇವತ್ತು ಪ್ರಸಾರ ಆಗುತ್ತೆ. ಈಗಾಗಲೇ ಬೆಳ್ಳಂಬೆಳಗ್ಗೆ ಈ ವಾರ ಕಿಚ್ಚನ ಪಂಚಾಯಿತಿಯ ಪ್ರೋಮೋ ಬಂದಿದ್ದು, ಇದರಲ್ಲಿ ನಾವು ಕಿಚ್ಚ ಸುದೀಪ್ ಅವರು ಧ್ರುವಂತ್ ಹಾಗೂ ರಕ್ಷಿತಾ ಅವರೊಡನೆ ಮಾತನಾಡುತ್ತಿರೋದನ್ನು ಕಾಣಬಹುದು. ರಕ್ಷಿತಾ ಅವರು ಧ್ರುವಂತ್ ಬಗ್ಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸನ್ನೇ ಮಾಡಿದ್ದಾರೆ. ಆದರೆ ಕಿಚ್ಚ ಸುದೀಪ್ ಅವರು ನಗ್ನಗ್ತಾನೆ ಈ ಕಂಪ್ಲೇಂಟ್ಸ್ಗಳನ್ನೆಲ್ಲ ಕೇಳಿಸ್ಕೊಂಡಿದ್ದಾರೆ. ಹಾಗೆ ಕೊನೆಗೆ ಧ್ರುವಂತ್ ಕಾಟ ತಡ್ಕೊಳಕ್ಕಾಗದೆ ರಕ್ಷಿತಾ ಅವರು ನನಗೆ ಇಲ್ಲಿ ನೋಯ್ತಾ ಇದೆ ಸರ್ ಎಂದು ತಮ್ಮ ತಲೆಯ ಕಡೆಗೆ ಬೆರಳು ಮಾಡಿ ತೋರಿಸಿದ್ದು, ಕಿಚ್ಚ ಸುದೀಪ್ ಅವರು ನಿಮಗೆ ಅಲ್ಲಿ ಮಾತ್ರ ನೋಯ್ತಾ ಇದೆ ರಕ್ಷಿತಾ ಅವರೇ, ಆದರೆ ನನಗೆ ಎಲ್ಲ ಕಡೆ ನೋವಾಗ್ತಾ ಇದೆ ಎಂದು ತಮಾಷೆ ಮಾಡಿದ್ದಾರೆ. ಈ ವಾರ ಧ್ರುವಂತ್ ಒಪ್ಪಿದ್ರೆ ಮಾತ್ರ ಇಬ್ಬರೂ ಕೂಡ ಬಿಗ್ ಬಾಸ್ ಮನೆಯೊಳಗೆ ಹೋಗೋಕ್ಕಾಗುತ್ತೆ ಅಂತ ಸುದೀಪ್ ಅವರು ಹೇಳಿದ್ದು, ಇದನ್ನು ರಕ್ಷಿತಾ ಅವರು ಹೇಗೆ ನಿಭಾಯಿಸ್ತಾರೆ, ಧ್ರುವಂತ್ ಅವರನ್ನು ಹೇಗೆ ಒಪ್ಪಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಹಾಗೆ ಈ ವಾರ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಬರೋ ಸದಸ್ಯರು ಯಾರು ಅನ್ನೋ ಕುತೂಹಲಕಾರಿ ಪ್ರಶ್ನೆ ಕೂಡ ವೀಕ್ಷಕರಲ್ಲಿ ಶುರುವಾಗಿದೆ. ನಿಮ್ಮ ಪ್ರಕಾರ ಯಾರು ಹೊರಗಡೆ ಬರಬೇಕು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ.